ಅನ್ಕೊಂಡಿದ್ದೆ ಹೊರಗೆ ಬಂದಿದ್ದಾಗ ಹೆಂಗಿರ್ತೈತೆ ಅಂತೇಳಿ. ಆ ಹೊರಗೆ ಬಂದಿದ್ದಾಗ ನನಗೆ ನಂಬಕ್ಕಾಗೋದು ಎಷ್ಟು ಜನ ಪ್ರೀತಿ, ಎಷ್ಟು ಅವ್ರ ಪ್ರೀತಿನ ಅದು ನನಗೆ ಬೇರೆ ಥರನ ಖುಷಿ ಕೊಡಕ್ಕೆ. ಹನುಮಂತ್ ಅವ್ರ ವ್ಯಕ್ತಿತ್ವ ಇಲ್ಲಿವರೆಗೂ ಜಿ ಕನ್ನಡದಲ್ಲಿ ಬೇರೆ ಇತ್ತು ಹಾಡು ಹಾಡಬೇಕಾದ್ರೆ. ಬಿಗ್ ಬಾಸ್ಗೆ ಹೋದ್ಮೇಲೆ ಅವ್ರ ವ್ಯಕ್ತಿತ್ವ ಮುಗ್ಧತೆ ಇಡೀ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಗೊತ್ತಾಗಿದೆ. ಆ ಮುಗ್ಧತೆ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ನಾನು ಇರೋದ ಹಂಗ್ರಿ, ಹಂಗಾಗಿ ಏನು ಹೇಳೋದು ಗೊತ್ತಾಗೋದು. ಈ ಹನುಮಂತ್ ಅವ್ರ ಮುಗ್ಧತೆ ಬರೀ ಆರ್ಟಿಫಿಷಿಯಲ್, ಅವರು ನಾಟಕ ಮಾಡ್ತಾರೆ, ಡ್ರಾಮಾ ಮಾಡ್ತಾರೆ ಅಂತ ಆರೋಪ ಇದೆ ಜನರು ಕೇಳ್ತಾರೆ. ಅದ್ರ ಅಂಥವ್ರಿಗೆ ಏನು ಉತ್ತರ ಕೊಡ್ತೀರಿ ನೀವು? ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಮನೆಗೆ ರೊಟ್ಟಿ ಅನ್ನ ಸಾರ ತಿಂತಿದ್ರಿ. ಅಲ್ಲಿ ಬಿಗ್ ಬಾಸ್ ಮನ್ಯಾಗ ಊಟ ಚಲೋ ಕೊಡ್ತಿದ್ರು, ಆದ್ರೆ ನಮಗೆ ಹೊಂತಿದ್ದಿಲ್ಲ. ಚಪಾತಿ ಅನ್ನ ಸಾರ ಕೊಡ್ತಿದ್ರು, ಮತ್ತು ನಮ್ಮ ಉತ್ತರ ಕನ್ನಡ ಊಟ ಸಿಗ್ತಿದ್ದಿಲ್ಲ. ಅದನ್ನ ಉದ್ದೇಶಕ್ಕೆ ಅಷ್ಟೇ ಸ್ವಲ್ಪ ಇದ್ದಿದ್ದೆ. ಆದ್ರೆ ಆ ಊಟ ಗೆಲ್ಸೈತ್ರಿ, ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ. ಆ ಊಟ ಮರೆಯಂಗಿಲ್ಲ. ಈ ಸಗಣಿ ನೆಲದ ಮನೆಗೂ ಐಷಾರಾಮಿ ಮನೆ ಒಳಗಡೆ ಐತಿ. ಯಾರು ಭಾಳ ಇಷ್ಟ ಆಗ್ತದೆ ನಮಗೆ? ನಮ್ಮ ಮನೆನೇ ಇಷ್ಟ ರೀ. ಅದು ಏಷ್ಯಾಗ ತಲೆ ಹಿಡಿದು ತಲೆ ಮೂಗು ಕಟ್ಟಿ ರಾತ್ರಿ ಮಕ್ಕೊಂಡ್ರೆ ಮೂಗೆಲ್ಲ ಉರಿದ ಆ ನಮ್ಮನೆ ಎಸಿ ಅಲ್ಲಿದೆ. ಇಲ್ಲಿ ಭಾರಿ ಇದೆ, ಆದ್ರೆ ನಮಗೆ ಎಸಿ ಎಲ್ಲಾರು ಕೇಳ್ತೀನಿ ಅಂತ ಬೇಜಾರ ಕೂಡ ಬಂದು ದುಡ್ಡಿಗೆ ಎಷ್ಟು ಅಷ್ಟೇ ಬೇಕಾಗಿಲ್ಲ. ಏನ್ ಮಾಡ್ತೀವಿ ಮುಂದೆ ಅದನ್ನ ಏನು ಇದಕ್ಕೂ ಬಳಕೆ ಮಾಡ್ಕೊಂಡು ನೋಡಿದ್ರಿ ಅಂತ ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಬಿಗ್ ಬಾಸ್ ಮನೆ ಒಳಗೆ ನೀವು ಆಡಿರೋ ಹಾಡು ತುಂಬಾ ವೈರಲ್ ಆಗ್ಯಾವ. ಆ ವೈರಲ್ ಆಗಿರೋ ಹಾಡನ್ನ ಹೊರಗಡೆ ಬಂದು ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತು? ಹ್ಞೂ ರೀ, ನಾ ಎಲ್ಲಿ ಮ್ಯೂಸಿಕ್ ಹಾಡಿನಂತ ನನಗೆಲ್ಲ ಯಾಕಿರಲಿಲ್ಲ. ಎಲ್ಲ ಮ್ಯೂಸಿಕ್ ಹಾಕಿ ಭಾರಿ ಚೆನ್ನಾಗಿ ಮಾಡೋದು. ನಾನು ಖುಷಿ ಆಯ್ತು. ಇನ್ನು ಹಂಗೆ ಮಾಡ್ತಾರೆ, ನೀವು 2-3 ಹಾಡು ಎಷ್ಟು ಜಾಸ್ತಿನೇ ಹೇಳ್ತೀನಿ, 2 ಲೈನ್ ಜಾಸ್ತಿನೇ ಹಾಡ್ತಿದ್ದೆ ಅಂತ ಅನಿಸ್ತು. ಅವಾಗ ಸುಮ್ಮನೆ ಅಲ್ಲಿ ಇಲ್ಲ, ನ್ಯೂಸ್ ಕಳಿಬೇಕಲ್ಲ, ಟೈಮ್ ಪಾಸ್ ಮಾಡಕ್ಕೆ ಒಂದು ಹಾಡು ಹೇಳ್ತಿದ್ರಿ. ಆದ್ರೆ ನಿಮ್ಮ ಹಾಡುಗಳು ಸಿಕ್ಕಾಪಟ್ಟೆ ವೈರಲ್ ಆದವು. ಅವ್ನು ನೋಡಿದ್ರೆ ನೀವು ಮನೆ ಒಳಗಡೆ ಇದ್ರಿ, ಆದ್ರೆ ಹೊರ ಜಗತ್ತಿನಲ್ಲಿ ಮಾತ್ರ ಹನುಮಂತ್ ಅವ್ರದೇ ಸೌಂಡ್ ಅಷ್ಟೊಂದು ಮಟ್ಟಿಗೆ ಹಾಡು ಫೇಮಸ್ ಆಗಿದ್ವು. ಈ ಹಾಡಿನ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಯಾಕಂದ್ರೆ ನಿಮ್ಮ ನೆನಪಿನ ಒಂದು ನೆನಪು ಮಾಡ್ಕೊಂಡು ಹೇಳ್ತಾ ಹಾಡಲ್ಲ, ಸಿಚುವೇಶನ್ ತಕ್ಕಂಗೆ ಹಾಡು ಹೇಳ್ತಾ ಇದ್ರಿ ನೀವು ಅಲ್ಲಿ. ಜಾನಪದ ಹಾಡ್ತಿದ್ದಲ್ಲ, ಜಾನಪದ ಹಾಡ್ತಿದ್ದಲ್ಲ, ಹಾಗಾಗಿ ಹಾಡ್ತಿದ್ರು. ಸುಮ್ಮನೆ ಬಾಯಿ ಬಿದ್ದು ಹಾಡ್ತಿದ್ದೆ. ಏನಂತೀರ? ಇವತ್ತಿನ ವೇದಿಕೆ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ರು, ರಾಥೋಡ್ ಸರ್ ಮಾತಾಡಿದ್ರು, ಹೋಟೆಲ್ ಸರ್ ಮಾತಾಡಿದ್ರು. ನಮಗೆ ಖುಷಿ ಅನ್ಸಿದ್ದಂದ್ರೆ ರಾಥೋಡ್ ಸರ್ ಒಂದು ಮಾತು ಹೇಳ್ತಾರೆ, ಶಿಷ್ಯ ತುಂಬಾ ಬೆಳೆದ, ನಾವು ಶಿಷ್ಯ ಅಂತ ಹೇಳ್ಕೊಳಕ್ಕೆ ನಮಗೆ ಭಯ ಆಗುತ್ತೆ, ಅಷ್ಟೊಂದು ಬೆಳೆದ ಅನ್ನೋದು ಒಂದ್ ಕಡೆ. ಇನ್ನು ಹೋಟೆಲ್ ಸರ್ ತುಂಬಾ ನಿಮಗೆ ನೀವೇ ಹೇಳಿದ್ರಿ, ಅವ್ರ ಹೊಟ್ಟೆಗೆ ನಾ ಸಾಲಿ ಬಿಟ್ಟಿದ್ದೆ ಅನ್ನೋ ಮಟ್ಟಿಗೆ ಹೇಳಿದ್ರಿ. ಹೇಗೆ ಅವ್ರ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಿ? ಹೌದು ಸರ್ ನಮಗೆ ಆವಾಗ ತಿದ್ದಿ ಬುದ್ಧಿ ಹೇಳಿಲ್ಲ ಅಂದ್ರೆ ನಾವು ಇನ್ನೂ ಇಷ್ಟು ದಾರಿ ಅನ್ಕೊಂತಿದ್ದಿಲ್ಲ. ಒಡ್ರ ಸರ್ ಆಗಲಿ, ಆಟೋಡ್ ಸರ್ ಆಗಲಿ, ಪುರಟ್ಟಿ ಸರ್ ಅವಾಗ ಸರ್ ಎಲ್ಲ ನಮಗೆ, ನಾನು ಕುರಿ ಹೋಗ್ಬಿಡ್ತಿದ್ದೆ, ಸರ್ 2 ಹುಡುಗರು ಕರ್ಕೊಂಡ್ ಬರ್ತಿದ್ರು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಸರ್ ಆರಾಮಿಲ್ಲಂದ್ರೂ ಬಿಡ್ತಿದ್ದಿಲ್ಲ. ಅಂದ್ರೆ ಭಾರಿ ಪ್ರತಿಭಾ ಕಾರಂಜಿಗಾಗ್ಲಿ ಸರ್ ಗುರುಗಳನ್ನ ಎಷ್ಟು ನೆನೆಸಿದ್ರು ಅಷ್ಟೇ ರೀತಿ ಈಗ ನಿಮ್ಮೂರಿನಲ್ಲಿ ನಾವು ಒಂದಷ್ಟು 2-3 ದಿನದಿಂದ ಮಾತಾಡ್ತಾ ಇದ್ದಾಗ ಹನುಮಂತು ಅಂತ ಒಂದು ಪ್ರತಿಭೆ ಇಡೀ ಜಗತ್ತಿಗೆ ಪರಿಚಯ ಆಗಿದ್ದಾರೆ. ನಮಗಿಲ್ಲಿ ಅವ್ರ ಮೂಲಕ ಒಂದು ಏನು ಸಂಗೀತ ಶಾಲೆ ನಮ್ಮ ಊರಿನಲ್ಲಿ ಇದಾಗಬೇಕು ಅನ್ನೋ ಒಂದು ಇದೆ. ನನಗೆ ಬಿದ್ದು ಅಂತೇಳಿ ನಾನು ದೇವರಾಣಿ ಅಂತ ಈಗ ಅನ್ಸೋದು. ಇಲ್ಲ, ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ. ಈಗ ಕೊನೆಯದಾಗಿ ಸುದೀಪ್ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕಂದ್ರೆ ಅವರನ್ನ ನೋಡೋದೇ ಪಿಕ್ಚರ್ ನೋಡ್ತಿದ್ವಿ. ಅಲ್ಲಿ ಹತ್ರ ನಾನು ಫಸ್ಟ್ ಹೋದಾಗೂ ಸುದೀಪ್ ಸರ್ ಬೆಟ್ಟ ಆಗಿಲ್ಲ. ನಾನು ಹಂಗೆ ಡೈರೆಕ್ಟ್ ಮನೆ ಒಳಗೆ ಹೋಗಿದ್ದೆ. ಅವತ್ತು ಸುದೀಪ್ ಸರ್ ಮನೆ ಒಳಗೆ ಬಂದಾಗ ಕೈ ಕಟ್ಕೊಂಡು ಹೆದರಿಕೆ ಫುಲ್. ಅದ್ರಾಗ ಬೇರೆ ಕೈ ಹಿಡ್ಕೊಂಡಿದ್ರು ಸರ್, ಅವ್ರಿಗೆ ಕೈ ನಡಗಾಕತ್ತಿದ್ರು. ಹೌದೌದು. ಆ ಕ್ಷಣದ ಬಗ್ಗೆ ಹೇಳಿ ಸರ್. ನಂಗೆ ಆ ಕ್ಷಣದ ಬಗ್ಗೆ ಹೇಳಕತ್ತಿಲ್ಲ, ತುದಿಯಾಗ ಬಂದು ಹೋಗೈತೆ. ದೊಡ್ಡ ಸಂಭ್ರಮ ಒಂದು ದೊಡ್ಡ ಹಬ್ಬದ ತರನೇ ಆಗಿದೆ. ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಗೆಲ್ಸಿದ ಜನಕ್ಕೆ, ನಿಮ್ಮೂರಿನ ಜನಕ್ಕೆ, ಹಿರಿಯರಿಗೆ? ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ನಂಬಿಕೆ ಅದು ಭಾರಿ ನನಗೆ ಖುಷಿ ಕೊಡಕ್ಕೆ. ಇವತ್ತು ನನ್ನ 3 ತಿಂಗಳು ಆದಮೇಲೆ ನಮ್ಮ ಊರಿಗೆ ಬಂದೀನಿ. ಭಾರಿ ಖುಷಿಯಿಂದ, ಭಾರಿ ಇದರಿಂದ
ಸ್ವಾಗತ ಮಾಡ್ಕೊಂಡಾರ. ನಮ್ಮ ಊರಿನ ಗುರು ಹಿರಿಯರಿಗೂ ಹಾಗೂ ಎಲ್ಲ ಅಕ್ಕಪಕ್ಕ ಹಳ್ಳಿಯಿಂದ ಬಂದಂಥ ಎಲ್ಲ ನಮ್ಮ ಬಿಗ್ ಬಾಸ್ ಅಂದ್ರೆ ಹನುಮಂತ ಅವ್ರಿಗೆ ಏನು? ಬಿಗ್ ಬಾಸ್ ಅಂದ್ರೆ ಹನುಮಂತ ಅವ್ರ ದೃಷ್ಟಿಯಲ್ಲಿ ಏನು ನೆನಪಾಗುತ್ತೆ ಬಿಗ್ ಬಾಸ್ ಅಂತ ತಕ್ಷಣ? ಬಿಗ್ ಬಾಸ್ ದನಿ ನೆನಪಾಗತ್ತೆ ರೀ. ಇದು ಬಿಗ್ ಬಾಸ್ ಹನುಮಂತ ನಿಮ್ಮ ಮೈಕ್ ಅನ್ನು ಧರಿಸಿಕೊಳ್ಳಿ ಅಂತಿದ್ರು ಒಂದ್ಸಲ ಮೈಕ್ ತೆಗೆದಾಗ. ಈ ಹನುಮಂತ ಅವರು ಬರೀ ಪಂಚಿ ಲಂಕಿ ಮೇಲೆನ ಬಿಗ್ ಬಾಸ್ ಅಂದು ಗೆದ್ಕೊಂಬಂದು ಅದೇ ಒಂದು ಬ್ರ್ಯಾಂಡ್ ಆಯ್ತಾ ಅಂತ? ಇದೇ ಬ್ರ್ಯಾಂಡ್ ರೀ. ಕರ್ನಾಟಕಕ್ಕೆ ಒಂದು ದೊಡ್ಡ ಬ್ರ್ಯಾಂಡ್ ಮಾಡ್ಬಿಟ್ಟಿರೋದು ಅಂತ. ಇಲ್ಲ ಇಲ್ರಿ, ಬ್ರ್ಯಾಂಡ್ ಏನಿಲ್ಲ. ನಾನು ಮುಂಚೆಯಿಂದ ಹಂಗಾದ್ರೆ ಪ್ರತಿದಿನದ ಕರೆಕ್ಟಾಗಿ ಹೇಳಿದೆ ನೋಡಿ. ಮುಂದೆ ಯಾವ ಶೋಗಳಲ್ಲಿ ಮಾಡಕತ್ತೀವ್ರಿ. ಈಗ ಇದೊಂದು ಹೊಸ ಶೋ ಬರತ್ತೀವಿ, ಅದ ಕಲರ್ಸ್ ಅಲ್ಲಿ. ಹನುಮಂತ ಅವರೇ, ಕಂಗ್ರಾಚುಲೇಷನ್ ಫಸ್ಟ್ ಆಫ್ ಆಲ್. ನಾವು ಬಿಗ್ ಬಾಸ್ ನಲ್ಲಿ ಒಬ್ಬ ಕುರಿಕಾಯಿ ಹುಡುಗನಾಗಿ ಹೋಗಿ ಚಾಣಾಕ್ಷತನದಿಂದ ಎಲ್ಲರನ್ನ ಗೆದ್ದು ಮನಸ್ಸನ್ನ ಗೆದ್ದು ಬಂದಿದ್ದೀರಿ. ಏನ್ ಅನ್ಸುತ್ತೆ ಇವತ್ತು ನಿಮ್ಮ ಊರಿನಲ್ಲಿ ಸಂಭ್ರಮ ಮನೆ ಮಾಡಿದೆ? ಇವತ್ತು ಬೆಳಗಿನಿಂದ ಕೂಡ ಎಲ್ಲರೂ ಕೂಡ DJ ಹಾಡೋದು ತಮ್ಮನ ಹಾಡಿನ ಮೂಲಕ ಕುಣಿ ಕುಪ್ಪಳಿಸಿದ್ರು. ಈ ಮೂಲಕ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಭಾಳ ಖುಷಿ ಆಗಕತ್ತೈತ್ರಿ. ನಾನು ಅದ ಅಂದಲ್ಲ, ಎಲ್ಲರಿಗೆ ಹೇಳಿ ಬಾಯ್ಪೇಟ್ ಆಗ್ಬಿಟ್ಟದ. ಅದೊಂದು ಮಾತು ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತ್ರಿ. ಎಲ್ಲ ನೀವು ಎಲ್ಲ ಮಾಧ್ಯಮದವ್ರು ಬೆಳಗಿಂದ ಆತೀರಿ, ನೀವು ಊಟ ಮಾಡಿಲ್ಲ, ನಾನು ಊಟ ಮಾಡಿಲ್ಲ. ಭಾಳ ಖುಷಿ ಆಗತ್ತೆ. ಎಲ್ಲ ನಮ್ಮ ಪಾಂಡದ ಜನ ಇಡೀ ಎರಡೇ ನಿಮಿಷದಲ್ಲಿ ಹೇಳೋದಾದ್ರೆ ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಆಟ ಆಡಿದ್ರೆ, ನಿಮ್ ಜೊತೆ ಯಾವ ರೀತಿ ಎಲ್ಲ ನಿಮ್ ಜೊತೆ ಆಟಗಾರರು ಇದ್ರು, ಅವರನ್ನ ನೀವು ಯಾವ ರೀತಿ ಮನ್ಸಿದ್ರಿ, ಏನೇನು ಸಂದರ್ಭಗಳು ನಿಮ್ಗೆ ಒದಗಿ ಬಂದಿತ್ತು ಅಲ್ಲಿ ಎದುರಿಸುವಂತ ಸಂದರ್ಭಗಳು, ಅದನ್ನ ಎರಡೇ ನಿಮಿಷದಲ್ಲಿ ಹೇಳ್ಬಿಡ್ರಿ. ಎದುರಿಸ ಸಂದರ್ಭಗಳ ಆಟದಲ್ಲಿ ನನ್ನ ಆಟನ ಆಡೀನ್ರಿ. ಅವ್ರ ಆಟ ಅವ್ರು ಆಡಿದ್ರು. ಆಟದಲ್ಲಿ ಮತ್ತು ಗೆಲು ಸೋಲು ಎಲ್ಲರಿಗೂ ಇದ್ದಿತ್ತು. ನಾನು ಸೋತೀನಿ, ಅವರು ಸೋತಾರೆ. ಲಾಸ್ಟಿಗೆ ನಾನು ಆಟನ ಗೆದ್ದಿ ಎಲ್ಲ ಇಡೀ ಕರ್ನಾಟಕ ನಾ ಗೆದ್ದಿಲ್ಲ, ಇಡೀ ಕರ್ನಾಟಕ ಜನತೆ ನನಗೆ ಓಟ್ ಹಾಕಿ ಗೆಲ್ಸಿದೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ಏನಿಲ್ರಿ, ಏನು ಮಾತಾಡೋದು. ಬಿಗ್ ಬಾಸ್ ಅಲ್ಲಿ ದೋಸ್ತರು ಅಂತ ಇದ್ರು. ಧನರಾಜ್ ಅವರು ನಿಮ್ದು ಒಳ್ಳೆ ಸಂಬಂಧ ಇತ್ತು. ಆ ದೋಸ್ತಿ ಮಿಸ್ ಮಾಡ್ಕೊತಾ ಇದ್ರೆ ಏನಾಗಿದೆ? ಅದೇ ಈಗ ಶೋನ ಮುಗ್ದೈತಲ್ರಿ. ದೋಸ್ತ್ ಎಲ್ಲ ಇಡೀ ಬಿಗ್ ಬಾಸ್ ಮನಿನ ಮಿಸ್ ಮಾಡ್ಕೊಳಕತ್ತೆ ಎಲ್ಲರೂ. ಈಗ ಬಂದಿಂದ ಒಂದು ಸ್ವಲ್ಪ ಇಲ್ಲಿ ತಗೊಳಕ್ಕೆ ಸ್ವಲ್ಪ ಕಷ್ಟ ಆಗತ್ತೈತಿ. ಅಲ್ಲಿ 3 ತಿಂಗಳ ಏನು ಸೌಂಡ್ ಇಲ್ಲ, ಏನಿಲ್ಲ, ಯಾರು ಸಾಬ್ರಿಲ್ಲ, ಫೋನ್ ಇಲ್ಲ, ಏನಿಲ್ಲ. ಅಲ್ಲಿದ್ದು ಬೇರೆ ಇತ್ತು. ಈಗೆಲ್ಲ ಬಂದು ಇಲ್ಲಿ ಎಲ್ಲ ಸೌಂಡ್ ಆಗಿತ್ತು. ಒಂಥರನ ಇದಾಗತ್ತೆ. ಬಿಗ್ ಬಾಸ್ ನಲ್ಲಿ ಒಂದು ಸರ್ಕಲ್ ಇದ್ದಂಗೆ, ಒಂಥರ ಜೈಲ್ ಇದ್ದಂಗಿತ್ತು. ನೀವೆಲ್ಲ ಓಡಾಡ್ಕೊಂಡಿದ್ದವರು, ಕುರಿಗಳ ಜೊತೆ ಇರ್ಬೋದು, ರಾಜ್ಯದಿಂದ ಓಡಾಡಿರ್ಬೋದು. ಅಂತಲ್ಲಿ ಒಂದು 3 ತಿಂಗಳು ಅಲ್ಲಿ ಇರ್ಬೇಕಂದ್ರೆ ಹೆಂಗೆ ಅನಿಸ್ತು ನಿಮ್ಗೆ ಅಂತ? ಈ 3 ತಿಂಗಳ ಫಸ್ಟಿಗೆ ಹೋದಾಗ ಸ್ವಲ್ಪ ಬೇಜಾರಾಗಿತ್ತು ರೀ. ಆಮೇಲೆ ಬರ್ತಾ ದೋಸ್ತರು, ನಾನು ದೋಸ್ತಿಯಾಗಿದ್ದಾಗ ಈ ಕಡೆ ಸ್ವಲ್ಪ ಅಲ್ಲಿ ಇದಕ್ಕೆ ಆಟ ಆಡಬೇಕು, ನಾವು ಮಾಡಬೇಕು ಅನ್ನೋದು ತಲೆ ಆಯ್ತು. ಆಮೇಲೆ ಹಂಗಾಗಿ ಸ್ವಲ್ಪ ಇಲ್ಲಿ ಸ್ವಲ್ಪ ಮರ್ತು ನಾವು ಬಂದಿರೋ ಕೆಲಸ ಮಾಡೋಣ ಅನ್ನೋ ಉದ್ದೇಶಕ್ಕೆ ಆಟಗಳನ್ನು ಚೆನ್ನಾಗಿ. ಬಿಗ್ ಬಾಸ್ ಈಗ ಫಸ್ಟಿಗೆ ಹೊರಗೆ ಒಂದು ಮಾತು ಹೇಳಿರ್ತೀರಿ ನೀವು, ಆ ಮನೆ ನೋಡೋದಕ್ಕೆ ಒಂಥರ ಭಯ ಆಯಿತು ಅದು ಇದು ಅಂತಂದು. ಹೊಳ್ಳಿ ಬರ್ತಾ ಒಂದು ಕಪ್ ಎತ್ಕೊಂಡ್ ಬರ್ತೀರಿ. ಈಗ ಇದ್ರ ಮಧ್ಯೆ ಆದಂಥ ಬೆಳವಣಿಗೆಗಳು ನಿಮ್ಗೆ ಯಾವ ರೀತಿ ನೆನಪಿರ್ತಾವೆ? ಆದರೆ ನಾನು ಹೋದಾಗ ನಾನು ಕಪ್ ಗೆಲ್ತೀನಿ ಅಂತ ಮನಸ್ಸಿನಾಗ ಅಂದ್ಕೊಂಡು ಹೋಗಿದ್ದಿಲ್ಲ. ಏನೋ ಇದೆಲ್ಲ ನಮ್ಮ ದೋಸ್ತರು ಸೇರಿ ಇದೊಂದು ಸುದೀಪ್ ಸರ್ ಲಾಸ್ಟ್ ವರ್ಷ ಶೋ ಮಾಡೋದ, ಇದೊಂದು ಸುದೀಪ್ ಸರ್ ಇರೋದ್ರಾಗ ಹೋಗಿ ಮುಗಿಸ್ಕೊಂಬಂದ ಅಂತಂದ್ರು. ಆ ಉದ್ದೇಶಕ್ಕೆ ಹೋದವ. ಅದು ಎಲ್ಲ ಆಟ ಚಲೋ ಆಡಿದೆ. ಇಡೀ ಕರ್ನಾಟಕ ಜನತೆ ನನಗೆ ಓಟ್ ಹಾಕಿ ಗೆಲ್ಸಾಗಿ ಇದನ್ನು ಹೇಳಕ್ಕೆ ಇಷ್ಟ. ರಾಜ್ಯದ ಜನರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹಳ್ಳಿ ಪ್ರತಿಭೆಗಳಿಂದ? ಹಳ್ಳಿ ಪ್ರತಿಭೆಗಳಿಂದ Que vamos para la gozadera full, baby.